ವಾರ್ತಾಭಾರತಿ ವೀಕ್ಷಕರಿಗೆ ನಮಸ್ಕಾರ. ನಾನು ಹರೀಶ್ ಮಲ್ಯ. ಚಿತ್ರಮಿತ್ರ ಸಂಚಿಕೆಯ ಈ ವಾರದಲ್ಲಿ ಸ್ಕ್ಯಾಮ್ 1992 ಹರ್ಷದ್ ಮೆಹ್ತಾ ಸ್ಟೋರಿ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಹರ್ಷದ್ ಮೆಹ್ತಾ ಅವ್ರ ಬಗ್ಗೆ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ನಮ್ಮ ಜನ್ರೇಷನಲ್ಲಿ ಯಾರ್ಯಾರು ಇದ್ದೀವಿ ಅವ್ರ ಬಗ್ಗೆ ನಾವು ಕೇಳೇ ಇರ್ತೀವಿ. ನ್ಯೂ ಜನ್ರೇಷನ್ ಪ್ರಾಬಬ್ಲಿ ಅವ್ರಿಗೆ ಗೊತ್ತಿರಲ್ಲ. ಕಳೆದ ವಾರ ಡಿಸ್ಕಸ್ ಮಾಡಿದ್ದು ಬ್ಯಾಡ್ ಬಾಯ್ ಬಿಲಿಯನರ್ಸ್ ಅಂತ ಒಂದು ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿ ಸೀರೀಸ್ ಏನಿತ್ತು. ಸೊ ಅದರ ಕಂಟಿನ್ಯೂಯೇಷನ್ ಥರ ಹೇಳ್ಬೋದು ಇದು. ದಿಸ್ ಆಲ್ಸೋ ಈಸ್ ಅ ಕೈಂಡ್ ಆಫ್ ಅ ಬಿಗ್ ಸ್ಕ್ಯಾಮ್ ದಟ್ ಶುಕ್ ಇಂಡಿಯಾ. ಇದು ಒಂದು ನಾವೆಲ್ ಆಧಾರಿತ ಸ್ಕ್ಯಾಮ್. ಹೂ ಗೇನ್ಡ್, ಹೂ ಒನ್, ಹೂ ಲಾಸ್ಟ್, ಹೂ ಗಾಟ್ ಅವೇ ಅಂತ ಸುಚೇತಾ ದಲಾಲ್ ಮತ್ತು ದೇಬಾಶಿಶ್ ಬಸು ಅಂತ ಅವರು ಬರೆದಿರೋದೊಂದು ಬುಕ್ ಇದೆ. ಅದನ್ನು ಆಧಾರಿತ ಇವರು ವೆಬ್ ಸೀರೀಸ್ ಮಾಡಿದ್ದಾರೆ. ಇದು ಸ್ಟ್ರೀಮ್ ಆಗ್ತಿರೋದು ಸೋನಿ ಲೀವಲ್ಲಿ. ಸುಮಾರು 10 ಎಪಿಸೋಡ್ಸ್ ಇದೆ. ಪ್ರತಿಯೊಂದು ಎಪಿಸೋಡು ಪ್ರಾಯಶಃ 50 ನಿಮಿಷದಿಂದ 55 ನಿಮಿಷ ತನಕ ಇದೆ. ಆ್ಯಂಡ್ ದಿಸ್ ಬ್ಲೆಂಡ್ಸ್ ಟೂ ಆಸ್ಪೆಕ್ಟ್ಸ್. ಒನ್ ಈಸ್ ದ ಆಸ್ಪೆಕ್ಟ್ ಆಫ್ ದ ಬಯೋಗ್ರಫಿ ಆಫ್ ಹರ್ಷದ್ ಮೆಹ್ತಾ ಆ್ಯಂಡ್ ಆಲ್ಸೋ ದ ಆಸ್ಪೆಕ್ಟ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್. ಸೊ ಇವಾಗ ಯಾವುದೇ ಒಂದು ಈಗ ಪುಸ್ತಕದ ಕೃತಿಯಿಂದ ಸ್ಕ್ರೀನ್ ಮೇಲೆ ಅಡ್ಯಾಪ್ಟ್ ಮಾಡಬೇಕಾದ್ರೆ ಒಬ್ಬರು ಆಥರ್ ಅಂತ ಇರ್ತಾರೆ. ಸೊ ಮೇನ್ಲಿ ಅವರಿಗೆ ಒಂದು ಮುಖ್ಯವಾದ ಪಾತ್ರ ಕೊಡ್ತಾರೆ, ಸಿನಿಮಾದಲ್ಲಾಗಲಿ ಸೀರೀಸ್ಗಳಲ್ಲಾಗಲಿ. ಇದರಲ್ಲೂ ಕೂಡ ಸುಚೇತಾ ದಲಾಲ್ ಯಾರು ಆ ಪುಸ್ತಕ ಬರೆದಿರೋರು, ಶಿ ಬಿಕಮ್ಸ್ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರ್. ಸೊ ಈ ಸೀರೀಸ್ ಸ್ಟಾರ್ಟ್ ಆಗೋದು ಹಾಗೇನೆ. ಶರತ್ ಬೆಳ್ಳಾರಿ ಅಂತ ಒಬ್ಬರು. ಸೊ ಹೀ ಕಮ್ಸ್ ಇನ್ ಟು ದ ಟೈಮ್ಸ್ ಆಫ್ ಇಂಡಿಯಾ ಆಫೀಸ್. ಸೊ ಅವರು SBIನಲ್ಲಿ PR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋರು. ಸೊ ಅವರು ಫುಲ್ಲು ಒಂಥರ ಈಸ್ ಟೋಟಲಿ ಡಿಸ್ಟರ್ಬ್, ಈಸ್ ಕೈಂಡ್ ಆಫ್ ಸ್ಕೇರ್ಡ್. ಅವ್ರಿಗೆ ಅಂದರೆ ಆ ಎಕ್ಸ್ಪ್ರೆಷನಲ್ಲೇ ನಮಗೆ ಗೊತ್ತಾಗತ್ತೆ ಏನೋ ಒಂದು ಅವ್ರು ಹೇಳಕ್ಕೆ ಬಂದಿದ್ದಾರೆ, ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬಿಟ್ಟು. ಆ್ಯಂಡ್ ವೆನ್ ಹಿ ವಾಕ್ಸ್ ಇನ್ ಟು ದ ಆಫೀಸ್, ಹಿ ಮೀಟ್ಸ್ ಅ ಪರ್ಸನ್. ಅವ್ರು ಹೇಳ್ತಾರೆ, ನನ್ನ ಹತ್ರ ಏನೋ ಒಂದು ಶೇರ್ ಮಾಡೋದಿದೆ, ಎಡಿಟರ್ ಯಾರು ಅಂತ. ಸೊ ಅವಾಗ ಅಲ್ಲಿರೋರು ಹೇಳ್ತಾರೆ, ನಾನು ಎಡಿಟ್ರಿಗೆ ಪರಿಚಯ ಮಾಡಿಸ್ತೀನಿ, ಬಟ್ ದೆರ್ ಈಸ್ ಅ ಸ್ಮಾಲ್ ಕಾನ್ವರ್ಸೇಷನ್ ವಿಚ್ ಹ್ಯಾಪನ್ಸ್. ಅದು ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಮೈನರ್ ಕಾನ್ವರ್ಸೇಷನ್, ಬಟ್ ನೀವು ಈ ಸೀರೀಸ್ ಕಂಪ್ಲೀಟ್ ಮಾಡಿದಾಗ ಕೂಡ ಅದು ನಿಮಗೆ ಆ ಮನಸ್ಸಲ್ಲಿ ಉಳಿಯುತ್ತೆ. ಯಾಕೆ ಅಂದರೆ, ಸೊ ದ ಕಾನ್ವರ್ಸೇಷನ್ ಹ್ಯಾಪನ್ಸ್ ಬಿಟ್ವೀನ್ ಶರತ್ ಬಳ್ಳಾರಿ ಆ್ಯಂಡ್ R.K. ಲಕ್ಷ್ಮಣ್. ಓಕೆ, R.K. ಲಕ್ಷ್ಮಣ್ ಎಲ್ರಿಗೂ ನಮಗೆ ಬಹಳ ಪರಿಚಿತರು. ಸೊ ಕಾಮನ್ ಮ್ಯಾನ್ ಅಂತ ಏನು ಅವರು ಕಾರ್ಟೂನ್ಸ್ ಇಟ್ಕೊಂಡು ಬರಿತಾ ಇದ್ರು. ಸೊ ಅದು ತುಂಬ ಚೆನ್ನಾಗಿ ಇದರೊಳಗೆ ತೋರಿಸ್ತಾರೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ದ್ಯಾಟ್. ಸೊ ಫೈನಲಿ ಹಿ ಮೀಟ್ಸ್ ಸುಚೇತಾ ದಲಾಲ್ ಆ್ಯಂಡ್ ಸ್ಟಾರ್ಟ್ಸ್ ಟೆಲ್ಲಿಂಗ್, ಓಕೆ ದೊಡ್ಡ ಸ್ಕ್ಯಾಮ್ ಆಗಿದೆ SBIನಲ್ಲಿ ಅಂತ ಹೇಳಿ. ಆ್ಯಂಡ್ ಫೈನಲಿ ಹಿ ರಿವೀಲ್ಸ್ ಅ ನೇಮ್, ಹರ್ಷದ್ ಮೆಹ್ತಾ ಅಂತ. ಸೊ ಅಲ್ಲಿಂದ ವಿ ಕಟ್ ಬ್ಯಾಕ್ ಟು ದ ಸ್ಟೋರಿ ಆಫ್ ಹರ್ಷದ್ ಮೆಹ್ತಾ. ಸೊ ಹರ್ಷದ್ ಮೆಹ್ತಾ ಅವ್ರ ರೂಟ್ಸ್ ಏನು, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವ್ರದ್ದು ಇನಿಷಿಯಲ್ ಇಂಟ್ರೆಸ್ಟ್ ಏನಿತ್ತು. ಅಂದರೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಇನ್ನೂ ನಾವು ಓದಿದ್ದು ಕೂಡ ಅವ್ರದ್ದು ಸಾಕಷ್ಟು ಆರ್ಟಿಕಲ್ಸ್ ನಾವು ಓದ್ತಾ ಇದ್ವಿ ಆವಾಗ. ಸೊ ಈವನ್ ದೊಡ್ಡ ದೊಡ್ಡ ಮ್ಯಾಗ್ಝಿನಲ್ಲಿ ಅವರಿಗೆ ರೇಜಿಂಗ್ ಬುಲ್ ಅಂತ ಹೇಳ್ಬಿಟ್ಟು ಕವರ್ ಪಿಕ್ಚರಲ್ಲೂ ಹಾಕ್ಕೊಂಡಿದ್ರು. ಸೊ ಹಾಗೆ ಹೀಸ್ ಬ್ಯಾಕ್ಗ್ರೌಂಡ್, ಆಮೇಲೆ ಅವ್ರದ್ದು ಎಂಟ್ರಿ ಇಂಟು ಶೇರ್ ಮಾರ್ಕೆಟಲ್ಲಿ ಯಾವ್ಯಾವ ಡಿಫ್ರೆಂಟ್ ರೇಂಜಲ್ಲಿ ಅವ್ರು ವರ್ಕ್ ಮಾಡಿದ್ದಾರೆ ಅದ್ರ ಬಗ್ಗೆ. ಆ್ಯಂಡ್ ಫೈನಲಿ ದ ರೈಸ್ ಆಫ್ ಹರ್ಷದ್ ಮೆಹ್ತಾ ಆ್ಯಂಡ್ ದ ಫಾಲ್ ಆಫ್ ಹರ್ಷದ್ ಮೆಹ್ತಾ ಎಲ್ಲದೂ ಇದರಲ್ಲಿ ಚೆನ್ನಾಗಿ ತೋರಿಸ್ತಾರೆ. ಸೊ ಒನ್ ಪಾರ್ಟ್ ಅವ್ರದ್ದು ಬಯೋಗ್ರಫಿ ಪಾರ್ಟ್ ಏನಿದೆ ಅದು ಐ ಥಿಂಕ್ ಮೋರ್ ಆಫ್ ಅ ಕವರೇಜ್ ಆನ್ ಹಿಸ್ ಕ್ವಾಲಿಟೀಸ್. ಲೈಕ್ ಅವ್ರಿಗೆ ಒಂದು ಮೇನ್ ಏನು ಇತ್ತು ಅಂದರೆ ಹಿ ವಾಸ್ ಕ್ರೂಕೆಡ್. ಸೊ ಏನು ಅವರು ಸ್ಟ್ರೈಟ್ ಆಗಿ ಅಂತ ಹೇಳ್ಬಿಟ್ಟು ಡೀಲ್ ಮಾಡ್ತಾ ಇರಲಿಲ್ಲ. ಏನೇ ಇದ್ರೂ ಏನೋ ಒಂದು ಕ್ರಿಕೆಟ್ ಮೈಂಡ್ ಇರ್ತಿತ್ತು. ಇದರಲ್ಲಿ ತನ್ನ ಲಾಭ ಏನಿದೆ ಅಂತ ಹೇಳ್ಬಿಟ್ಟು ತುಂಬ ಅವ್ರು ನೋಡ್ಕೊಳ್ಳೋರು. ಹಾಗೂ ಅದನ್ನು ಹೇಗೆ ಗಳಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಪ್ಯಾಷನ್ ಇರುತ್ತಲ್ವ, ಅದು ಕೂಡ ಇತ್ತು ಅವರಿಗೆ. ಆ್ಯಂಡ್ ಇಂಟೆಲಿಜೆನ್ಸ್ ಆ್ಯಸ್ ವೆಲ್. ಅವರು ತುಂಬ ತಿಳ್ಕೊಂಡಿದ್ರು ಈ ಬ್ಯಾಂಕಿಂಗ್ ಸಿಸ್ಟಮಲ್ಲಿ, ಸ್ಟಾಕ್ ಮಾರ್ಕೆಟ್ ಸಿಸ್ಟಮಲ್ಲಿ ಹೇಗೆ ಲೂಪ್ ಹೋಲ್ಸನ್ನು ಅಡ್ವಾಂಟೇಜಾಗಿ ಮಾಡ್ಕೋಬೋದು, ಅದೆಲ್ಲ ಒಂಥರ ಅವ್ರು ತಿಳ್ಕೊಂಡು ಹಿ ರಿಯಲಿ ಮೇಡ್ ಅ ಬಿಗ್ ಅಡ್ವಾಂಟೇಜ್ ಔಟ್ ಆಫ್ ದ ಸಿಸ್ಟಮ್. ಈ ಸಿಸ್ಟಮನ್ನೇ ಅವರು ಒಂಥರ ಚಾಲೆಂಜ್ ಮಾಡಿಕೊಂಡು ಹಿ ಕೈಂಡ್ ಆಫ್ ಡಿಫಿಟೆಡ್ ದ ಸಿಸ್ಟಮ್ಸ್. ಇದರಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಕೂಡ ಇರ್ತಾರೆ. ಸೊ ಅವರು ಒಬ್ಬರು ಸಾಮಾನ್ಯ ಒಂದು ಬಾಂಬೆಯಲ್ಲಿ ಚಾಲಲ್ಲಿ ಜೀವನ ಮಾಡ್ತಿರೋರು ವ್ಯಕ್ತಿ. ಸೊ ಹಿ ಟೇಕ್ಸ್ ಆನ್ ದ ಬಿಗ್ಗೆಸ್ಟ್ ಬ್ಯಾಂಕ್ಸ್ ಲೈಕ್ ಸಿಟಿ ಬ್ಯಾಂಕ್ ಇರಲಿ, ANZ ಇರಲಿ, ಆ ಟೈಪ್ ಅವ್ರದ್ದೊಂದು ಇದಿತ್ತು. ಅಂದರೆ ಗೋ ಗೆಟರ್ ಅಂತ ಹೇಳ್ತಾರೆ, ಅದು ನಾನು ಮಾಡಲೇಬೇಕು ಅಂತ. ಸೊ ಆ ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಇದರಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ಈವನ್ ಇನ್ನೊಂದು ಟ್ರ್ಯಾಕಲ್ಲಿ ಅದೇನು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಹೇಳ್ತೀವಿ,
ದಟ್ ಟ್ರ್ಯಾಕ್ ಆಲ್ಸೋ ಇಸ್ ವೆರಿ ಇಂಟ್ರೆಸ್ಟಿಂಗ್. ಲೈಕ್ ಸುಚೇತಾ ಅವರಿಗೆ ಹೇಗೆ ಇನ್ಫಾರ್ಮೇಷನ್ ಬಂತು, ಯಾರು ಇನ್ಫಾರ್ಮೇಷನ್ ಸೋರ್ಸು, ಮತ್ತು ಅವರು ಕೂಡ ಈಗ RBI ಗವರ್ನರ್ ಇರಲಿ, ಅವ್ರು ಹೇಗೆ ಹೆಲ್ಪ್ ಮಾಡ್ತಾರೆ ಜರ್ನಲಿಸ್ಟಿಗೆ, ಅದೆಲ್ಲ ಆಲ್ ದ ಥಿಂಗ್ಸ್ ಲೈಕ್ ನಾವು ಸಿನಿಮಾದಲ್ಲಿರಲಿ ಅಥವಾ ಬೇರೆ ಯಾವುದೇ ಥರ ಮೀಡಿಯಮಲ್ಲಿ ಇಷ್ಟು ಡೀಟೇಲಾಗಿ ಮುಂಚೆ ನೋಡಿರಲಿಲ್ಲ. ಸೊ ಒಂದು ವೆರಿ ಸ್ಟ್ರೇಟ್ ಸ್ಟೇಟ್ಮೆಂಟ್ ಮಾಡುತ್ತೆ ಈ ವೆಬ್ ಸೀರೀಸ್. ಯು ಡೋಂಟ್ ನೀಡ್ ಟು ಹ್ಯಾವ್ ಬಿಗ್ ಸ್ಟಾರ್ಸ್, ಯು ಡೋಂಟ್ ನೀಡ್ ಟು ಹ್ಯಾವ್ ದ ಬಿಗ್ ಗ್ರ್ಯಾಂಡ್ಯೂರ್ ಆರ್ ಬಿಗ್ ಡಿರೆಕ್ಟರ್ಸ್. ಸೊ ಯು ಜಸ್ಟ್ ನೀಡ್ ಟು ಟೆಲ್ ಅ ಸೆನ್ಸಿಬಲ್ ಸ್ಟೋರಿ ಆ್ಯಂಡ್ ಇಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಇನ್ ಅ ವೆರಿ ಇಂಪ್ಯಾಕ್ಟ್ಫುಲ್ ಮ್ಯಾನರ್. ಸೊ ಇದನ್ನೆಲ್ಲ ಒಂದು ಕರೆಕ್ಟಾಗಿ ಏನು ಹೇಳ್ತೀವಿ ಅಂದರೆ ಒಂದು ಕೂರ್ಸಿರೋ ಥರ ಇದೆಯಲ್ವ, ಸೊ ಅದು ಹಾಗೆ ಬಂದಿದೆ. ಎವ್ರಿಥಿಂಗ್ ವರ್ಕ್ಸ್ ಫಾರ್ ದಿಸ್ ಸೀರೀಸ್. ಇದು ರಿಲೀಸ್ ಆಗಿದ್ದು ಲಾಸ್ಟ್ ಥರ್ಸ್ಡೇ, ಬಟ್ ನೀವು ಸಾಟರ್ಡೇ ಅನ್ನೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ರಿವ್ಯೂಸ್ ವರ್ ವೆರಿ ಪಾಸಿಟಿವ್. ಇವನ್ IMDb-ಯಲ್ಲಿ ಕೂಡ 9ಕ್ಕಿಂತ ಮೇಲೆ ಹೋಗಿತ್ತು ಇದು ರ್ಯಾಂಕಿಂಗ್. ಸೊ ಇದೊಂಥರ ಖುಷಿಯಾದ ವಿಷಯ, ಯಾಕಂದರೆ ಇಂಥದ್ದೊಂದು ಸಬ್ಜೆಕ್ಟಲ್ಲಿ ಇಷ್ಟು ಚೆನ್ನಾಗಿ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ ಅಂದರೆ ಥಿಂಕ್ ಇಟ್ ಶುಡ್ ಬಿ ರಿಯಲಿ ಅಪ್ರಿಷಿಯೇಟೆಡ್. ಇದು ಒಂದು ವರ್ಲ್ಡ್ ಕ್ಲಾಸ್ ಸೀರೀಸಲ್ಲೇ ಒನ್ ಆಫ್ ದಿ ಕಾಂಟ್ರಿಬ್ಯೂಷನ್ ಟು ಇಂಡಿಯಾ ಅಂತ ಹೇಳ್ಬೋದು. ಸೊ ಇದು ಇನ್ನೊಂದು ಮುಖ್ಯವಾದ ಕಾರಣ ಇದಕ್ಕೆ ಪ್ರತೀಕ್ ಗಾಂಧಿ ಅವರು. ಸೊ ಹಿ ಪ್ಲೇಸ್ ಹರ್ಷದ್ ಮೆಹ್ತಾ. ಸೊ ಯಾವುದೇ ಒಂದು ರಿಯಲ್ ಲೈಫ್ ಪೋರ್ಟ್ರೇಯಲ್ ಕ್ಯಾರೆಕ್ಟರ್ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಅದಕ್ಕೊಂದು ಮ್ಯಾನರಿಸಮ್ಸ್ ಇರಲಿ, ಅವ್ರದ್ದು ಏನು ಲೈಫ್ ಸ್ಟೈಲ್ ಇದೆಯಲ್ವಾ, ಸೊ ಅದನ್ನು ಫಾಲೋ ಮಾಡಿಕೊಂಡು ತುಂಬ ಜನ ಮಾಡ್ತಾರೆ. ಸೊ ಇನ್ಫ್ಯಾಕ್ಟ್ ಇವಾಗ ನೀವು ನೋಡಿರ್ಬೋದು, ಮೋಸ್ಟ್ ಆಫ್ ದ ಥಿಂಗ್ಸ್ ವಿಲ್ ಗೋ ಆನ್ ಟು ದ ಫಿಸಿಕಲ್ ಅಪಿಯರೆನ್ಸ್. ಲೈಕ್ ಇವಾಗ ಮುತ್ತೆ ಮುರಳೀಧರಂದು ಫಿಲ್ಮ್ ಮಾಡ್ತಾ ಇದ್ದಾರೆ. ವಿಜಯ್ ಸೇತುಪತಿ ಆಲ್ಮೋಸ್ಟ್ ಅವ್ರ ಥರನೇ ಕಾಣ್ತಾರೆ. ಸೊ ಫಿಸಿಕಲ್ ಏನು ಫೇಶಿಯಲ್ ರಿಸೆಂಬ್ಲೆನ್ಸ್ ಏನಿದೆ ತುಂಬ ಅದಕ್ಕೊಂದು ಪ್ರಾಮುಖ್ಯತೆ ಕೊಡ್ತಾರೆ. ಅದಲ್ಲದೆ ಬೇರೆ ಕೂಡ ಆಸ್ಪೆಕ್ಟ್ ಇರುತ್ತೆ. ಇವಾಗ ನೀವು MS ಧೋನಿ ಫಿಲ್ಮ್ ನೋಡಿದ್ರೆ ಸುಶಾಂತ್ ಸಿಂಗ್ ರಾಜ್ಪೂತ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಇಟ್ ಡಸಂಟ್ ಲುಕ್ ಸೋ ಮಚ್ ಲೈಕ್ ಮಹೇಂದ್ರ ಸಿಂಗ್ ಧೋನಿ ಫೇಶಿಯಲಿ, ಬಟ್ ಅವ್ರದ್ದು ಎಕ್ಸ್ಪ್ರೆಷನ್ ಏನಿದೆ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಏನಿದೆ, ಅವ್ರು ತುಂಬ ಕರೆಕ್ಟಾಗಿ ಪೋರ್ಟ್ರೇ ಮಾಡಿದ್ದಾರೆ. ಬಟ್ ಇದಕ್ಕೇನಾಗುತ್ತೆ ಅಂತ ಹೇಳಿದ್ರೆ, ಈ ಕ್ರಿಕೆಟರ್ಸ್ ಇರಲಿ, ಬೇರೆ ಯಾವುದಾದ್ರೂ ಹಿಸ್ಟಾರಿಕಲ್ ಫಿಗರ್ಸ್ ನೀವು ಪೋರ್ಟ್ರೇ ಮಾಡಬೇಕಾದ್ರೆ ಸಾಕಷ್ಟು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ ನೋಡಲಿಕ್ಕೆ, ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ನೋಡ್ಕೊಂಡು ಹೇಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ. ಬಟ್ ಇದರಲ್ಲಿ ಹರ್ಷದ್ ಮೆಹ್ತಾ ಅವ್ರದ್ದು ಜಾಸ್ತಿ ಡಾಕ್ಯುಮೆಂಟ್ರಿ ಏನಿಲ್ಲ, ತುಂಬ ಕಮ್ಮಿ ಫುಟೇಜಸ್ ಇದೆ. ಆ್ಯಂಡ್ ಪ್ಲಸ್ ಒಂದು ಪ್ರಿತೀಶ್ ನಂದಿ ಅವ್ರ ಜೊತೆಗೆ ಇಂಟರ್ವ್ಯೂಸ್ ಇದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಇದನ್ನು ಅವರು ಆ್ಯಕ್ಟ್ ಮಾಡೋದು ತುಂಬ ಕಷ್ಟನೇ ಇತ್ತು. ಬಿಕಾಸ್ ಈ ಹರ್ಷದ್ ಮೆಹ್ತಾ ಈಸ್ ನೋನ್ ಫಾರ್ ಅ ಬ್ಯಾಡ್ ಕ್ಯಾರೆಕ್ಟರ್, ಲೈಕ್ ಅವರು ತುಂಬ ಸ್ಕ್ಯಾಮ್ ಮಾಡಿದ್ದಾರೆ ಅಂತ. ಬಟ್ ಆ ಬ್ಯಾಡ್ ಕ್ಯಾರೆಕ್ಟರ್ನ ಒಂದು ಲೈಕಬಲ್ ಕ್ಯಾರೆಕ್ಟರ್ ಥರ ಮಾಡೋದು ಪೋರ್ಟ್ರೇಲ್ ಇದೆಯಲ್ವಾ, ಐ ಥಿಂಕ್ ಇಟ್ಸ್ ಟೋಟಲಿ ಡಿಫಿಕಲ್ಟ್ ಆ್ಯಂಡ್ ವೆರಿ ಚಾಲೆಂಜಿಂಗ್. ಬಟ್ ಈ ಚಾಲೆಂಜನ್ನು ಪ್ರತೀಕ್ ಗಾಂಧಿ ತುಂಬ ಐ ಥಿಂಕ್ ಎಟ್ ಅ ಈಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಇದಕ್ಕೆ ಅವರು ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಹಿ ಹ್ಯಾಸ್ ರೆಡ್ ಅ ಲಾಟ್ ಆಫ್ ಹರ್ಷದ್ ಮೆಹ್ತಾಸ್ ಆರ್ಟಿಕಲ್ಸ್, ಹಿ ಹ್ಯಾಸ್ ಸೀನ್ ದ ಇಂಟರ್ವ್ಯೂ ಸೆವರಲ್ ಟೈಮ್ಸ್. ಆ್ಯಂಡ್ ಅವ್ರು ಅಂದರೆ ಫ್ರಮ್ ಹಿಮ್ಸೆಲ್ಫ್ ಹಿ ಬ್ರಾಟ್ ಇನ್ ಅ kind of character which matches Harshad Mehta's mannerisms or persona. So adrinda I think this serial or series becomes a very interesting watch. ನಿಮಗೆ ಇವರು ಪ್ರತೀಕ್ ಗಾಂಧಿ ಇವಾಗ ಹರ್ಷದ್ ಮೆಹ್ತಾ ಅಂತ ಈಗ ಯಾರಾದರೂ ಹೇಳಿದ್ರೆ ನಿಮಗೆ ಪ್ರತೀಕ್ ಗಾಂಧಿ ಮುಖ ಜಾಸ್ತಿ ಪ್ರಾಮಿನೆಂಟ್ ಆಗಿ ಕಾಣುತ್ತೆ ಇವಾಗ ಹರ್ಷದ್ ಮೆಹ್ತಾಕ್ಕಿಂತ. ಸೊ ಆ ಟೈಪ್ ಇಂಪ್ಯಾಕ್ಟ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ವೆರಿ ಡಿಫಿಕಲ್ಟ್ ನೀವು ನೋಡೋಕ್ಕೆ ಹೋದರೆ. ಅದನ್ನು ಬಿಟ್ಟರೆ ಐ ಥಿಂಕ್ ಬೇರೆ ಸ್ಟಾರ್ ಕಾಸ್ಟ್ ಯಾರಿದ್ದಾರೆ, ಕಾಸ್ಟಿಂಗ್ ಅನ್ನೋದು ನಾವೇನು ಹೇಳ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್. ಆ ಆಸ್ಪೆಕ್ಟ್ ಕೂಡ ಈ ಸೀರೀಸಲ್ಲಿ ತುಂಬ ಅಂದರೆ ಎದ್ದು ಕಾಣುತ್ತೆ. ಲೈಕ್ ಅವರು ಅನಂತ್ ಮಹಾದೇವನ್ ಇರಲಿ, ನಿಖಿಲ್ ದ್ವಿವೇದಿ ಇರಲಿ, ಸೊ ಅವರನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ರಜತ್ ಕಪೂರ್ ಕೂಡ ಇದು CBI ಇನ್ವೆಸ್ಟಿಗೇಟಿವ್ ಆಫೀಸರ್ ಮಾಧವನ್ ರೋಲ್ ಮಾಡ್ತಾರೆ. ಸೊ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಅವ್ರದ್ದು ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ತುಂಬ ಸಿಂಗಲ್ ಟೋನಲ್ಲಿದೆ, ಅಂದರೆ ಒಂದೇ ಥರ ಅವ್ರು ಮಾತಾಡ್ತಾರೆ. ಮೇ ಬಿ CBI ಆಫೀಸರ್ಸ್ ಆರ್ ಸೋ ರುತ್ಲೆಸ್ ಹಾಗೆ. ಆ್ಯಂಡ್ ಈವನ್ ದ ಪ್ರೆಸ್ ಪಾರ್ಟ್ ಏನಿದೆಯಲ್ಲ, ಪ್ರೆಸ್ಸು ಆಮೇಲೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಏನಿದೆ ಅದು ಅಂದರೆ ಆ ಟೈಮಲ್ಲಿ ಹೇಗಿತ್ತು ಅಂದರೆ 90s ಹೇಗಿತ್ತು ಅದ್ರದ್ದು ಮೇಲೆ ಅವರು ಫೋಕಸ್ ಮಾಡಿದ್ದಾರೆ ಜಾಸ್ತಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಇಸ್ ಪ್ರೀ ಡಿಜಿಟಲ್ ಎರಾ.
ಎಲ್ಲ ಇದರೊಳಗೆ ನಿಮಗೆ ಸೆಲ್ ಫೋನ್ಸ್ ಅಂತ ಏನೂ ಕಾಣಲ್ಲ. ಬಾಂಬೆಯಲ್ಲಿ ಜಾಸ್ತಿ ನಿಮಗೆ ಫ್ಯಾನ್ಸಿ ಕಾರ್ಸ್ ಎಲ್ಲ ಏನೂ ಕಾಣಲ್ಲ. ಸೊ ಹಳೆ ಮಾಡೆಲ್ ಕಾರ್ಗಳು ಆ್ಯಂಡ್ ಹಳೇದು ಏನಿತ್ತು ರೆಪ್ರೆಸೆಂಟೇಷನ್ ಆಫ್ ಇಂಡಿಯಾ, ಸೊ ಅದನ್ನೆಲ್ಲ ಭಾಳ ನೀಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಇನ್ನೊಂದು ಮೇಜರ್ ಆಸ್ಪೆಕ್ಟ್ ಇದ್ರೊಳಗೆ ಹೇಳಬೇಕು ಅಂತ ಹೇಳಿದ್ರೆ, ಐ ಥಿಂಕ್ ದ ಮ್ಯೂಸಿಕ್ ಪಾರ್ಟ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಏನಿದೆ, ಇಟ್ಸ್ ವೆರಿ ಅಪೀಲಿಂಗ್. ಸೊ ನೀವು ಸೀರೀಸ್ ಶುರು ಆದಾಗ ಅದಕ್ಕೊಂದು ಥೀಮ್ ಮ್ಯೂಸಿಕ್ ಅಂತ ಇರುತ್ತೆ. ಐ ಥಿಂಕ್ ದಿಸ್ ಸೀರೀಸ್ ಹ್ಯಾಸ್ ಒನ್ ಆಫ್ ದ ಬೆಸ್ಟ್ ಥೀಮ್ ಮ್ಯೂಸಿಕ್ ದಟ್ ಹ್ಯಾಸ್ ಕಮ್ ಔಟ್ ಆಫ್ ಇಂಡಿಯಾ. ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋರು ಅಚಿನ್ ಠಕ್ಕರ್ ಅಂತ, ಪ್ರಾಬಬ್ಲಿ ಹೊಸಬ್ರು ಅನಿಸುತ್ತೆ. ಮುಂಚೆ ಅವ್ರು ಯಾವುದು ವರ್ಕ್ ನಾನು ಕೇಳಿಲ್ಲ, ಬಟ್ ಐ ಥಿಂಕ್ ಐ ವಾಸ್ ಹುಕ್ಡ್. ಈಗ ಯಾವುದೇ ಸೀರೀಸ್ ಶುರು ಆಗಬೇಕಾದ್ರೆ ಸ್ಕಿಪ್ ಇಂಟ್ರೋ ಅಂತ ಒಂದು ಬಟನ್ ಇರುತ್ತೆ, ನಾವು ಇಂಟ್ರೋ ಸ್ಕಿಪ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀವಿ. ಬಟ್ ಇದನ್ನು ನೋಡಬೇಕಾದ್ರೆ ಐ ಥಿಂಕ್ ತುಂಬ ಜನ ಸ್ಕಿಪ್ ಮಾಡಲ್ಲ, ದೇ ವುಡ್ ಲೈಕ್ ಟು ಲಿಸನ್ ಟು ದ ಮ್ಯೂಸಿಕ್. ಇನ್ನೊಂದು ಸಾಕಷ್ಟು ಜನ ಇದನ್ನು ಮೊಬೈಲ್ ರಿಂಗ್ ಟೋನ ಕೂಡ ಇಟ್ಕೊಳ್ಳೋಕ್ಕೆ ಐ ಥಿಂಕ್ ದೇ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಅದನ್ನು ಬಿಟ್ಟರೆ ಈವನ್ ಎಟ್ ದ ಎಂಡ್ ಟ್ರ್ಯಾಕ್, ನಿಮಗೆ ಎಂಡ್ ಟೈಟಲ್ಸಲ್ಲಿ ಹಿಂದಿ ಫಿಲ್ಮ್ ಸಾಂಗ್ಸ್ ಯೂಸ್ ಮಾಡಿದ್ದಾರೆ ತುಂಬ ಕಡೆ. ಅಂದರೆ ಅದು ಥಿಮ್ಯಾಟಿಕಲಿ ಯೂಸ್ ಮಾಡಿದ್ದಾರೆ, ರ್ಯಾಂಡಮ್ಲಿ ಯಾವುದೋ ಒಂದು ಸಾಂಗ್ ಹಾಕಿಲ್ಲ. ಈ ಎಪಿಸೋಡಲ್ಲಿ ಹರ್ಷದ್ ಮೆಹ್ತಾ ಅವ್ರದ್ದು ಏನು ಕ್ವಾಲಿಟಿ ಬರ್ತಾ ಇದೆ, ಅವ್ರು ಯಾವ ಸಿಚುವೇಶನಲ್ಲಿ ಇದ್ದಾರೆ ಆ ಸಿಚುವೇಶನ್ ಪ್ರಕಾರ ಅವರು ಎಂಡ್ ಟ್ರ್ಯಾಕಲ್ಲಿ ಹಾಡುಗಳು ಯೂಸ್ ಮಾಡಿದ್ದಾರೆ. ಸೊ ಇವನ್ ನೀವು ಎಂಡ್ ಟೈಟಲ್ಸ್ ನೋಡಬೇಕಾದ್ರೂ ಕೂಡ ನೀವು ಸ್ಕಿಪ್ ಮಾಡಲ್ಲ. ಸೊ ಆಲ್ ಒಂದು ಪ್ಯಾಕೇಜಿಂಗ್ ಏನಿದೆ, ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲಿ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲಿ ಪ್ಯಾಕೇಜ್ ವೆಬ್ ಸೀರೀಸ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಇದನ್ನು ಶುರು ಮಾಡಿದ್ರೆ ಬ್ರೇಕ್ ತೊಗೊಂಡು ನಾಳೆ ನೋಡ್ತೀನಿ ನಾಡಿದ್ದು ನೋಡ್ತೀನಿ ಅಂತ ಇಲ್ಲ. ಅದು ಐ ಥಿಂಕ್ ಆ ಚಾನ್ಸಸ್ ತುಂಬ ಕಮ್ಮಿ ಇದೆ. ನೀವು ಕಂಟಿನ್ಯೂಸ್ ಆಗೇ ಸಾಕಷ್ಟು ನೋಡ್ಕೊಂಡು ಮುಗಿಸ್ತೀರಾ ಅಂತ ನಾನು ಅನ್ಕೋತೀನಿ. ಎಷ್ಟೇ ನೀವು ಹರ್ಷದ್ ಮೆಹ್ತಾ ಬಗ್ಗೆ ಓದಿದ್ರೆ ಗೊತ್ತಿಲ್ಲದೆ ಇದ್ರು ಕೂಡ ಐ ಥಿಂಕ್ ಯು ಹ್ಯಾವ್ ಟು ವಾಚ್ ದಿಸ್ ಸೀರೀಸ್. ಯು ವಿಲ್ ರಿಯಲಿ ಲವ್ ದಿಸ್. ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಸ್ವಲ್ಪ ಸಿಗುತ್ತೆ. ಅಂದರೆ ಈಗ ನೀವು ಹರ್ಷದ್ ಮೆಹ್ತಾ ಅಂತ ಹೇಳಿದ್ರೆ ಓನ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅವರು ಜಾಸ್ತಿ ಚಾಲೆಂಜಿಂಗ್ ಆಗಿ ಅವ್ರ ರೋಲ್ ತೋರಿಸಿಲ್ಲ. ಈವನ್ ಮನಿ ಮಾರ್ಕೆಟಲ್ಲಿ ಕೂಡ ಅವರಿಗೆ ಭಾಳ ಜನ ಚಾಲೆಂಜ್ ಮಾಡಿದ್ರು, ನಿಮ್ದಿದು ಫೋಟೆ ಅಲ್ಲ, ನೀವು ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಇರ್ರಿ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ಹಿ ಟೇಕ್ಸ್ ಇಟ್ ಆಸ್ ಅ ಚಾಲೆಂಜ್. ಆ್ಯಂಡ್ ಇವನ್ ಆನ್ ಮನಿ ಮಾರ್ಕೆಟ್ ಕೂಡ ಅವರು ಕಂಪ್ಲೀಟ್ಲಿ ಚೇಂಜ್ ಓವರ್ ಮಾಡ್ತಾರೆ. ಸೊ ಎವ್ರಿಥಿಂಗ್, ಇಫ್ ಯು ವಾಂಟ್ ಟು ಲರ್ನ್ ಅಬೌಟ್ ದ ಪರ್ಸನ್ಸ್ ಸ್ಟೋರಿ, I think you need to watch this series. It's streaming on Sony Live. 10 episodes, 50 minutes each. I think you should give it a watch. ಚಿತ್ರಮಿತ್ರ ಈ ವಾರದ ಸಂಚಿಕೆಯಲ್ಲಿ ಇಷ್ಟೇ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭ.